ನಮಸ್ಕಾರ, ನ್ಯೂಸ್ 2ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಿಗೂ ಕಾಲಿಟ್ಟಿದೆ ಮಂಡ್ಯ ರಣ ರಾಜಕೀಯ. ಮೊನ್ನೆ ನಾಲಿಗೆ ಹರಿಬಿಟ್ರು, ಇವತ್ತು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಬೆಂಗಳೂರಿಗೂ ಕಾಲಿಟ್ಟಿದೆ ಮಂಡ್ಯ ರಣ ರಾಜಕೀಯ. ಮೊನ್ನೆ ನಾಲಿಗೆಯನ್ನ ಹರಿಬಿಟ್ರು, ಆದ್ರೆ ಇದೀಗ ಕಲ್ಲು ತೂರಾಟವನ್ನೇ ಮಾಡಿಬಿಟ್ಟಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಮನೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿದ್ದು, ದರ್ಶನ್ ಇಲ್ಲದ ವೇಳೆ ಕಾರಿನ ಮೇಲೆ ಕಲ್ಲು ತೂರಾಟವನ್ನ ಕೂಡ ಮಾಡಲಾಗಿದೆ. ಇದು ಇವತ್ತಿನ ಬೆಳಗಿನ ಜಾವ ನಡೆದಿರುವಂತಹ ಘಟನೆ. ಬೆಳಗಿನ ಜಾವ 3 ಗಂಟೆಗೆ ನಡೆದಿರುವ ಘಟನೆ. ಶೂಟಿಂಗ್ ಆಗಿ ಹೈದರಾಬಾದ್ ನಲ್ಲಿದ್ದಾರೆ ನಟ ದರ್ಶನ್. ಆದ್ರೆ ಈಗ ರಾಜಕೀಯ ಯಾವ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ವೈಯಕ್ತಿಕ ದ್ವೇಷವಾಗಿ ಮಾರ್ಪಾಡಾಗ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಮನೆ ಮೇಲೆ ಎಸೆದ ಕಲ್ಲು ಅಪ್ಪಳಿಸಿದ ದರ್ಶನ್ ಕಾರಿಗೆ. ಕಲ್ಲು ತೂರಾಟಕ್ಕೆ ದರ್ಶನ್ ಕಾರಿನ ಗಾಜುಗಳು ಪುಡಿ ಪುಡಿಯಾಗಿದ್ದು, ರಾಜರಾಜೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿದೆ. ಇನ್ನು ನಿನ್ನೆ ನಿಖಿಲ್ ಆಪ್ತನ ಕಾರನ್ನ ಹೊಡೆದಿದ್ರು ಕಿಡಿಗೇಡಿಗಳು. ಇವತ್ತು ನಟ ದರ್ಶನ್ ಕಾರಿನ ಗಾಜು ಪುಡಿ ಪುಡಿಯಾಗಿದ್ದು, ಹಾಗಾದ್ರೆ ಸೇಡು ತೀರಿಸಿಕೊಳ್ಳೋದಿಕ್ಕೆ ನಡೆಸಿದಂತಹ ಕೃತ್ಯನ ಇದು ಅನ್ನುವಂತಹ ಸಹಜವಾದಂತಹ ಒಂದು ಸಂಶಯ ಈಗ ಬಂದಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದ್ ಕಡೆ ಮಂಡ್ಯ ರಣ ರಾಜಕೀಯ ಈಗ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆ. ಕಲ್ಲು ತೂರಾಟ ಮಾಡ್ತಾ ಇರೋದಾಗಿರ್ಬೋದು, ಮನೆ ಮೇಲೆ ಕಲ್ಲು ತೂರಾಟವನ್ನ ಮಾಡೋದು, ಕಾರಿನ ಗಾಜುಗಳನ್ನ ಪುಡಿ ಪುಡಿ ಮಾಡೋದು, ಹೀಗೆ ವೈಯಕ್ತಿಕ ದ್ವೇಷವಾಗಿ ಈಗ ತೆಗೆದುಕೊಳ್ಳಲಾಗ್ತಾ ಇದೆ. ರಾಜಕೀಯ ಯಾವ ರೀತಿಯಾಗಿ ವೈಯಕ್ತಿಕ ದ್ವೇಷವಾಗಿ ಮಾರ್ಪಾಡಾಗ್ತಾ ಇದೆ ಅನ್ನೋದನ್ನ ಕೂಡ ಗಮನಿಸಬಹುದು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಓಂ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಓಂ, ಈಗಾಗಲೇ ಒಂದು ರೀತಿಯಲ್ಲಿ ಮಂಡ್ಯ ರಾಜಕೀಯ ಈಗ ಪರ್ಸನಲ್ ಲೈಫ್ಗೂ ಪರ್ಸನಲ್ ಮ್ಯಾಟ್ರಿಗೂ ಕೂಡ ಬರ್ತಾ ಇದೆಯಾ? ಆ ರೀತಿಯಾಗಿ ಸೇಡಿನ ದ್ವೇಷವಾಗಿ ಮಾರ್ಪಾಡಾಗ್ತಾ ಇದೆಯಾ? ಯಾವಾಗ ನಡೆದಿರುವ ಘಟನೆ ಇದು? ಖಂಡಿತ ನವಿತಾ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಯಾವಾಗ ದರ್ಶನ್ ಮತ್ತೆ ಸಿನಿಮಾ ರಂಗ ಸುಮಲತಾ ಜೊತೆಗೆ ಸಾಕಷ್ಟು ಸ್ಟಾರ್ಗಳು ಯಶ್ ಮತ್ತು ದರ್ಶನ್ ಜೊತೆಗೆ ನಿಂತ್ಕೊಂಡಾಗ, ಅದರಲ್ಲೂ ಕೂಡ ದರ್ಶನ್ ಅನ್ನ ಬಹುತೇಕ ಜೆಡಿಎಸ್ ನಾಯಕರು ಟಾರ್ಗೆಟ್ ಮಾಡಿ ಹಲವು ಮಾತುಗಳನ್ನ ಹೇಳಿದ್ದು, ಅದು ದರ್ಶನ್ ಅವರ ಅಭಿಮಾನಿಗಳನ್ನು ಕೂಡ ಕೆರಳಿಸಿತ್ತು. ಇದೊಂದು ವೈಯಕ್ತಿಕ ನಿಂದನೆಗಳು ಬೇಡ ಅಂತ ನಿಖಿಲ್ ಅವರು ಪದೇ ಪದೇ ಈ ವಿಚಾರದ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ನಿನ್ನೆ ಇವತ್ತು ಬೆಳಿಗ್ಗೆ 3 ಗಂಟೆ ವೇಳೆಯಲ್ಲಿ ದರ್ಶನ್ ಮನೆ ಮೇಲೆ ಕಲ್ ತೂರಾಟ ಆಗಿರುವಂತಹ ಒಂದು ಸುದ್ದಿ ಬಂದಿದೆ. ಜೊತೆಗೆ ಅದು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪೊಲೀಸರು ಬಂದು ಸಿಸಿಟಿವಿ ಫುಟೇಜ್ ಅನ್ನ ತೆಗೆದುಕೊಂಡು ಹೋಗಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತಹ ಸುದ್ದಿ ಸಿಕ್ಕಿದೆ. ಈ ತರದೊಂದು ಘಟನೆ ನಡೀತಾ ಇರುವಂತದ್ದು ರಾಜಕೀಯ ಈ ಮಟ್ಟಿಗೆ ವೈಯಕ್ತಿಕ ಆಯ್ತಾ ಅಂತ ಹೇಳಿ ಒಂದು ನಿಜಕ್ಕೂ ಅನುಮಾನ ಮೂಡ್ತಾ ಇದೆ. ದರ್ಶನ್ ಅವರು ಇಲ್ಲಿ ಇರ್ಲಿಲ್ಲ, ಹೈದರಾಬಾದ್ ನಲ್ಲಿ ಒಡೆಯ ಶೂಟಿಂಗ್ ನಲ್ಲಿ ಇದ್ದಾರೆ ಅವರು. ಸೊ ಈ ಸಂದರ್ಭದಲ್ಲಿ ಅವರು ಆದ್ರೂ ಕೂಡ ಶೂಟಿಂಗ್ ಬಿಡು ಮಾಡ್ಕೊಂಡು ಮೊನ್ನೆ ಸುಮಲತಾ ಅವರ ಪ್ರಚಾರ ಏನು ಇದು ನಾಮಪತ್ರ ಸಲ್ಲಿಕೆ ದಿನ ಏನಿತ್ತು ಆ ದಿನ ಬಂದಿದ್ರು. ಯಶ್ ಕೂಡ ಇದ್ರು. ಈ ವೇದಿಕೆಯಲ್ಲಿ ಕೂಡ ಯಾರು ಏನನ್ನ ಬೇಕಾದ್ರೂ ಹೇಳ್ಕೊಳ್ಳಿ, ಅವ್ರು ಹೇಳಿದ್ದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಜೊತೆಗೆ ಏನು ವೋಟಿಂಗ್ ಆಗಿ ಕೌಂಟಿಂಗ್ ಡೇ ಏನ್ ಬರುತ್ತೆ, ಆ ಕೌಂಟಿಂಗ್ ದಿನ ಮೇ 23ಕ್ಕೆ ಸುಮಲತಾ ಅವರಿಗೆ ಮತಗಳೆಲ್ಲ ಬಿದ್ದಿರ್ಬೇಕು, ಉಳಿದವರೆಲ್ಲ ಕೆಳಗೆ ಹೋಗ್ತಾ ಇರ್ಬೇಕು ಅನ್ನೋ ಮಾತನ್ನ ಕೂಡ ದರ್ಶನ್ ಅವರು ಮಂಡ್ಯ ಏನು ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ನಡೆದಂತ ನಾಮಪತ್ರದ ಸಮಾವೇಶದಲ್ಲಿ ಒತ್ತಿ ಹೇಳಿದ್ರು. ಸೊ ಇದು ಎಲ್ಲೋ ಒಂದ್ ಕಡೆ ಜೆಡಿಎಸ್ ನವ್ರನ್ನ ಕೆರಳಿಸ್ತಾ, ಸೊ ಅದಕ್ಕೆ ಪದೇ ಪದೇ ದರ್ಶನ್ ಅವ್ರ ಮೇಲೆ ವೈಯಕ್ತಿಕ ದ್ವೇಷದ ಹೇಳಿಕೆಗಳನ್ನ ನೀಡ್ತಿದಾರ ಅನ್ನುವಂತ ಅನುಮಾನ ಕೂಡ ಬರ್ತಾ ಇತ್ತು. ಜೊತೆಗೆ ನಿನ್ನೆ ಏನು ರಾತ್ರಿ ನಡೆದಿರುವಂತ 3 ಗಂಟೆ ವೇಳೆ ನಡೆದಿರುವಂತ ಘಟನೆ ನಿಜಕ್ಕೂ ಇದು ಯಾವ ಕಿಡಿಗೇಡಿಗಳು ಮಾಡಿದಾರೋ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆ ಆಗ್ಬೇಕು ನವಿತಾ. ಅಂದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ? ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸೊ ದರ್ಶನ್ ಮನೆಯಲ್ಲಿ ಇಲ್ದೇ ಇರೋದ್ರಿಂದ ಅದ್ರ ಬಗ್ಗೆ ಯಾರು ಪ್ರತಿಕ್ರಿಯಿಸ್ತಾ ಇಲ್ಲ. ಸೊ ದರ್ಶನ್ ಕಡೆ ಅವರು ಸದ್ಯ ಪೊಲೀಸ್ ಸ್ಟೇಷನ್ ಏನು ಈ ಕೇಸನ್ನು ಪೊಲೀಸಿಗೆ ನೀಡಿದ್ದೇವೆ, ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳು ಪೊಲೀಸ್ ಕಡೆಯಿಂದ ಮತ್ತೆ ದರ್ಶನ್ ಅವ್ರ ಕಡೆಯಿಂದ ಸಿಗ್ಬೇಕು ನವಿತಾ. ಓಕೆ, ಅಂದ್ರೆ ಈಗ ಮನೆಗೆ ಹೊಡೆದಂತಹ ಕಲ್ಲು ಇದು ತಪ್ಪಿ ಕಾರಿಗೆ ಬಿದ್ದಿದೆ ಅಂತ ಹೇಳಿ, ಕಾರಿನ ಗಾಜುಗಳು ಕೂಡ ಪುಡಿ ಪುಡಿ ಆಗಿದೆ ಅಂತ ಹೇಳಿ, ಅಂದ್ರೆ ಮುಂಜಾನೆ ನಡೆದಿರುವ ಘಟನೆನಾ ಇದು, ಹೇಗೆ? ಹೌದು ನವಿತಾ, ಈ ದರ್ಶನ್ ಮನೆಯಲ್ಲಿ ದರ್ಶನ್ಗೆ ಕಾರ್ಗಳಂದ್ರೆ ತುಂಬಾ ಇಷ್ಟ. ಸುಮಾರು ಕಾಸ್ಟ್ಲಿ ಕಾರುಗಳು, ಕೋಟಿಗಟ್ಟಲೆ ಬೆಲೆಯ ಕಾರುಗಳಿದೆ ಅವ್ರ ಮನೆಯಲ್ಲಿ, ಕಾಂಪೌಂಡ್ ಒಳಗೆ ನಿಲ್ಸಿರ್ತಾರೆ. ಸೊ ದರ್ಶನ್ ಮನೆ ಹತ್ತಿರಕ್ಕೆ ಬಂದು ಕಲ್ಲು ಹೊಡೆದಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಶತ್ರುದಿಂದ ಯಾರು ಕೂಡ ಬರುವಂತ ಧೈರ್ಯ ಮಾಡಲ್ಲ. ಸೊ ಸೆಕ್ಯೂರಿಟಿ ಹೀಗೆಲ್ಲ ಇರೋದ್ರಿಂದ
ಆದ್ರೆ ಎಲ್ಲೋ ದೂರದಿಂದ ಕಲ್ಲು ಹೊಡೆದಿರೋದು, ದರ್ಶನ್ ಮನೆಯನ್ನೇ ಗುರಿಯಾಗಿಸ್ಕೊಂಡು ಹೊಡೆದಿದ್ದಾರಾ, ಆ ಕಲ್ಲು ಅದು ಈ ಕಾರಣಕ್ಕೇನೆ ಹೊಡೆದಿದ್ದ, ರಾಜಕೀಯ ದ್ವೇಷಕ್ಕೆ, ಈ ತರದಕ್ಕ ಇನ್ನೂ ಕೂಡ ಗೊತ್ತಾಗ್ಬೇಕು. ಆದ್ರೆ ದರ್ಶನ್ ಮನೆಗೆ ಕಲ್ಲು ಬಿದ್ದು ಆ ಕಾರು ಜಖಮ್ ಆಗಿರುವಂತ ಸುದ್ದಿ ಸದ್ಯಕ್ಕೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಇದು ಈಗ ಏನು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತದ್ದು ನವಿತಾ. ಅಂದ್ರೆ ಈಗ ನಿಖಿಲ್ ಆಪ್ತನ ಕಾರನ್ನ ಕೂಡ ಹೊಡೆದಿದ್ರು ಕಿಡಿಗೇಡಿಗಳು ಅಂತ ಹೇಳಿ, ಆದ್ರೆ ಈ ಒಂದು ವಿಚಾರವನ್ನ ಇಟ್ಕೊಂಡು ಸೇಡು ತೀರಿಸಿಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನ ಮಾಡಿರಬಹುದು ಅಂತ ಅನ್ಸುತ್ತೆ. ಯಾವ ರೀತಿಯಾಗಿ ಈಗ ಬೇರೆ ಎಲ್ಲಾ ಕಡೆ ಈ ಒಂದು ವಿಚಾರ ವೈರಲ್ ಆಗ್ತಿದೆ ಓಂ? ಖಂಡಿತ ನವಿತಾ. ಆದ್ರೆ ಏನು ಮಂಡ್ಯದಲ್ಲಿ ನಿಖಿಲ್ ಅವರ ಅವರ ಹಿಂದಿದ್ದ ಕಾರ್ಗೆ ಬರ್ದ ಅವ್ರ ಸ್ನೇಹಿತರಿದ್ದಂತ ಕಾರ್ಗೆ ಹಲ್ಲೆ ಆಗಿತ್ತು ಅನ್ನೋಂತ ಸುದ್ದಿ ನೆನ್ನೆ ಬಂದಿತ್ತು. ಸೊ ಇದು ನಿಖಿಲ್ ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ ಎಲ್ಲೊಂದ್ ಕಡೆ ರಾಜಕೀಯದಲ್ಲಿ ನಿಖಿಲ್ ಅವ್ರಿಗೂ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವರ ಬೆಂಬಲಿಗರಿದ್ದಾರೆ. ಸೊ ದರ್ಶನ್ ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಅವ್ರ ಮೇಲೆ ಈ ರೀತಿಯ ಒಂದು ಪರಿಣಾಮ ಬೀರ್ತಾ, ಯಾರೋ ಅಭಿಮಾನಿಗಳು ಅಲ್ಲದೆ ಇದ್ರು ಯಾರೋ ಕಿಡಿಗೇಡಿಗಳು ಇದನ್ನ ಬಳಸ್ಕೊಂಡು ಎಲ್ಲೋ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದಾರ. ಇವ್ರ ಕಾರ್ ಮೇಲೆ ಅವ್ರ ಕಲ್ಲು ಹೊಡಿಯಂತದ್ದು, ಅವ್ರ ಕಾರ್ ಮೇಲೆ ಇವ್ರ ಕಲ್ಲು ಹೊಡೆದು ಜಖಮ್ ಮಾಡುವಂತದ್ದು, ಇದು ಯಾವ್ದೋ ಒಂದ್ ರೀತಿ ಅತಿರೇಕಕ್ಕೆ ಹೋಗ್ತಾ ಇದೆಯಾ ಅನ್ನುವಂತ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ ನವಿತಾ. ಓಕೆ, ಹಾಗಾಗಿ ಈಗ ಅಂದ್ರೆ ಅವರ ಆಪ್ತರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ, ಇದ್ರ ಬಗ್ಗೆ ಹಾಗಾದ್ರೆ ಇನ್ನು ಕೂಡ ದರ್ಶನ್ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಶೂಟಿಂಗ್ ಅಲ್ಲಿ ಇರೋದ್ರಿಂದ. ಅವರ ಮನೆಯವರು ಯಾರಾದ್ರೂ ಇದ್ರ ಬಗ್ಗೆ ಏನಾದ್ರು ಮಾತನಾಡಿದಾರ ಅಥವಾ ಮಾತನಾಡಿಸುವಂತ ಪ್ರಯತ್ನ ಏನಾದ್ರೂ ಆಯ್ತಾ, ಸಿಕ್ಕಿದಾರ, ಹೇಗೆ ಓಂ? ಸದ್ಯಕ್ಕೆ ದರ್ಶನ್ ಅವರು ಯಾವ್ದೇ ರೀತಿ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ. ಸೊ ಅವ್ರು ಇನ್ನು ಅಲ್ಲಿ ಇರೋದ್ರಿಂದ ಇನ್ನು ಇಲ್ಲಿಗೆ ಅವ್ರ ವಿಚಾರನ ಫೋನ್ ನಲ್ಲಿ ಅಷ್ಟೇ ತಿಳ್ಕೊಂಡಿದ್ದಾರೆ. ಇನ್ನಷ್ಟೇ ಏನು ಕಂಪ್ಲೇಂಟ್ ಇದರ ವಿಚಾರವಾಗಿ ಏನೇನು ಪೊಲೀಸ್ನವರು ಸಿಸಿಟಿವಿ ಫುಟೇಜ್ ನೋಡಿದ ನಂತರ ಏನ್ ಗೊತ್ತಾಗುತ್ತೆ ಅನ್ನೋದನ್ನ ದರ್ಶನ್ ಅವರು ಕೂಡ ಕಾಯ್ತಾ ಇದ್ದಾರೆ. ಸೊ ಯಾರು ಮಾಡಿರ್ಬೋದು, ಏನಾಯ್ತು ಮನೆಯಲ್ಲಿ ಅನ್ನೋದು ಸೊ ಹೊರಗಿದ್ದಿದ್ರಿಂದ ಇನ್ನಷ್ಟೇ ಪೊಲೀಸರಿಂದ ಮಾಹಿತಿಗಳನ್ನ ದರ್ಶನ್ ಕೂಡ ತಗೋತಾ ಇದ್ದಾರೆ. ಸೊ ಆ ನಂತರ ದರ್ಶನ್ ಬೆಂಗಳೂರಿಗೆ ಬಂದು ಮನೆ ಬಂದು ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಹೆಚ್ಚಿನ ಒಂದು ಇದಕ್ಕೆ ದೂರದ ನೀಡೋದಕ್ಕೆ ಅಥವಾ ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಒಂದು ರೀತಿಯಲ್ಲಿ ಸಾಕಷ್ಟು ರಾಜಕೀಯ ಸ್ವರೂಪವನ್ನ ಹಾಗಾದ್ರೆ ಈ ಪ್ರಕರಣ ಪಡ್ಕೊಳ್ತಾ ಇದೆ ಅಂತ ಆಯ್ತು. ಖಂಡಿತ ನವಿತಾ. ಈ ತರದೊಂದು ಕಿಡಿಗೇಡಿಗಳು ಯಾರೋ ಮಾಡುವಂತ ಕೆಲಸ, ಸೊ ಏನು ವೈಯಕ್ತಿಕ ದ್ವೇಷ ಯಾವುದು ಇಲ್ಲದೆ ಇರೋರ ನಡುವೆ ಕೂಡ ದ್ವೇಷ ಹುಟ್ಟು ಹಾಕುತ್ತೆ. ರಾಜಕೀಯದ ಕಾರಣಕ್ಕಾಗಿ ಈಗಾಗ್ಲೇ ಉಂಟಾಗಿರುವಂತ ಮಂಡ್ಯದಲ್ಲಿ ಏನು ಸುಮಲತಾ ಅವ್ರ ಪರ ದರ್ಶನ್ ಹಾಗೆ ಯಶ್ ನಿಂತ್ಕೊಂಡಿರುವಂತದ್ದು, ನಿಖಿಲ್ ಹಾಗೆ ಜೆಡಿಎಸ್ ನಾಯಕರು ನಮ್ಗೆ ಯಾರು ಬೇಡ, ಯಾವ ನಟರಿದ್ರೇನು, ಯಾವ ನಟರು ಬರ್ದಿದ್ರು ಅಥವಾ ಯಾರು ಇಲ್ದೇ ಇದ್ರು ನಮ್ಮ ಶಕ್ತಿ ನಮಗಿದೆ ಅಂತ ಹೇಳಿ ಅವರು ಇರುವಂತದ್ದು. ಸೊ ಜೆಡಿಎಸ್ ಭದ್ರಕೋಟೆ ಮಂಡ್ಯ, ಹಾಗಾಗಿ ಯಾವ ನಟರು ಬಂದ್ರು ಕೂಡ ಇಲ್ಲಿ ನಾವು ಅಲ್ಗಾಡಲ್ಲ, ನಮ್ಮನ್ನ ಯಾರು ಅಲ್ಗಾಡ್ಸೋಕ್ಕೂ ಸಾಧ್ಯ ಇಲ್ಲ ಅನ್ನುವಂತ ಒಂದು ಧೈರ್ಯವಾಗಿ ಅವ್ರು ಇರುವಂತದ್ದು. ಸೊ ಹಾಗಾಗಿ ಈ ಎರಡು ಬಲಾಬಲಗಳ ನಡುವೆ ನಡೀತಾ ಇರುವಂತ ಪೈಪೋಟಿಯಲ್ಲಿ ಇದೆಲ್ಲೋ ಅಹಿತಕರ ಪೈಪೋಟಿ, ಎಲ್ಲೋ ಒಂದ್ ಕಡೆ ವೈಯಕ್ತಿಕ ದ್ವೇಷ, ಜಗಳ ಈ ತರದಕ್ಕೆ ಕಾರಣ ಆದಾಗ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಅಸಹ್ಯ ಅಂತ ಅನಿಸ್ತಾ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗೆ. ದರ್ಶನ್ ಶೂಟಿಂಗಿಗೆ ಹೈದರಾಬಾದ್ಗೆ ಹೋಗಿದ್ದಾರೆ. ದರ್ಶನ್ ಇಲ್ಲದಂತಹ ಸಂದರ್ಭದಲ್ಲಿ ಇವತ್ತು ಮುಂಜಾನೆ, ಅದು ಕೂಡ 3 ಗಂಟೆಯ ವೇಳೆಗೆ ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಆದ್ರೆ ಆ ಒಂದು ಕಲ್ಲು ಮನೆಗೆ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕಾರಿನ ಮೇಲೆ ಬೀಳುತ್ತೆ. ಕಾರಿನ ಗಾಜುಗಳು ಈ ಸಂದರ್ಭದಲ್ಲಿ ಪುಡಿ ಆಗತ್ತೆ. ಈಗಾಗಲೇ ಒಂದು ರೀತಿಯಲ್ಲಿ ರಾಜಕೀಯ ಸ್ವರೂಪವನ್ನ ಈ ಪ್ರಕರಣ ಪಡೆದುಕೊಳ್ತಾ ಇದೆ. ಆಲ್ರೆಡಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಹಾಗಾಗಿ ಈ ಪ್ರಕರಣ ತನಿಖೆಯ ಹಂತದಲ್ಲಿದೆ.